ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರ. ಇಷ್ಟೊತ್ತು ನಾನು ನಮ್ಮ ಒಬ್ರು ಡಾಕ್ಟರ್ ಜೊತೆ ಕುತ್ಕೊಂಡಿದ್ದೆ, ಕಾರ್ಡಿಯಾಲಜಿಸ್ಟ್. ಅವ್ರಿಗೆ ಹೀಗೆ ಒಂದು ವಿಚಾರ ಕೇಳಿದೆ. ಯಾವ ವಿಚಾರ ಅಂತ ಅದನ್ನ ಈಗ ನೀವು ಮುಂದೆ ಹೇಳ್ತಾ ಹೋಗ್ತೀನಿ. ಇದೇ ಮೊದಲು ಅವರಿಗೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗಾದ್ರೆ ಇವತ್ತು ನಮ್ ಡಾಕ್ಟರ್ ನನಗೆ ಏನೆಲ್ಲ ಹೇಳಿದ್ರು. ಅವರು MBBS CMD ಕಾರ್ಡಿಯಾಲಜಿಸ್ಟ್, ಅಂದ್ರೆ ಹಾರ್ಟ್ ಡಾಕ್ಟರ್. ಅವರು ವೈದ್ಯಕೀಯವಾಗಿ ಅಂದ್ರೆ ಡಾಕ್ಟರ್ ಯಾವ ತರ ಹೇಳ್ಬೇಕು ಹೇಳಿದ್ರು. ನಾನು ಅವರಿಂದ ತಿಳ್ಕೊಂಡು ಇದನ್ನೇ ಆಡೋ ಭಾಷೆಯಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಅಂತಾರಲ್ಲ, ಅದನ್ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಏನ್ ವಿಷಯ ಅಂದ್ರೆ, ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಲೇಬಾರ್ದು ಅಂದ್ರೆ ನಾವು ಹೇಗೆ ಬದುಕಬೇಕು, ಏನ್ ಮಾಡ್ಬೇಕು ಅನ್ನೋ ವಿಚಾರ ದಯವಿಟ್ಟು ಅಚ್ಚುಕಟ್ಟಾಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಮೇಲೆ ಸರಿಸ್ತೇನೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನೋಡಿ, ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಲೇಬಾರ್ದು ಅಂದ್ರೆ ನಾವು ಯಾವ ತರ ಬದುಕಬೇಕು. ಮೊದಲೇ ಪಾಯಿಂಟ್ ಏನು ಅಂದ್ರೆ, ನಮ್ಮ ಹಿರಿಯರಿಗೆ ಅಂದ್ರೆ ತಂದೆ ತಾಯಿ ಆಗ್ಲಿ ಹಿರಿಯರಿಗೆ ಯಾರಿಗಾನ ಹಾರ್ಟ್ ಪ್ರಾಬ್ಲಮ್ ಇದ್ರೆ, ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇದ್ರೆ, ಅಥವಾ ಶುಗರ್ BP ಇದ್ರೆ, ಅಥವಾ ಕೊಲೆಸ್ಟ್ರಾಲ್ ಇದ್ರೆ, ಅಥವಾ ತೂಕ ಜಾಸ್ತಿ ಇದ್ರೆ, ಥೈರಾಯ್ಡ್ ಇದ್ರೆ, ಇಂಥವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಒಂದು ವೈದ್ಯಕೀಯ ಸಂಶೋಧನೆಗಳು ಹೇಳ್ತವೆ. ಅದ್ರ ಜೊತೆಗೇನೆ ಈ ಒಂದು ಜನರೇಷನ್ ಅಲ್ಲಿ ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದಕ್ಕೇನ್ ಕಾರಣ ಅಂದ್ರೆ, ದೈನಂದಿನ ಚಟುವಟಿಕೆ, ಜೀವನ ಒಂದು ಶೈಲಿ. ಬೆಳಗ್ಗೆ 8 ಗಂಟೆ 9 ಗಂಟೆ 10 ಗಂಟೆಗೆ ಇರೋದು, ರಾತ್ರಿ 12 ಗಂಟೆ 1 ಗಂಟೆಗೆ ಮಲಗೋದು, ಊಟ ಯಾವಾಗಂದ್ರೆ ತಿನ್ನೋದು, ಏನ್ ಬೇಕಾದ್ರೂ ತಿನ್ನೋದು, ಎಲ್ಲಿ ಬೇಕಾದ್ರೂ ತಿನ್ನೋದು, ಯಾವಾಗ ಬೇಕಾದ್ರೂ ತಿನ್ನೋದು. ಈ ಜೀವನ ಶೈಲಿ ನಮ್ಮ ಮನುಷ್ಯ ಜೀವನ ಬದಲಾವಣೆ ಆಗಿದೆ ತುಂಬಾ. ಇದರಿಂದನೂ ಕೂಡ ಮಾನಸಿಕವಾಗಿ ಒತ್ತಡದಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬಹುದು. ರೋಡ್ ಬದಿಯಲ್ಲಿ ಕರಿದ ತಿಂಡಿ ತಿನಿಸುಗಳು, ಒಂದು ನಾನ್ ನೋಡಿದೆ, ಯಾವುದೋ ಒಂದು ಇಂಜಿನ್ ಆಯಿಲ್ ಸುಟ್ಟಿರೋ ಆಯಿಲ್ ತರ ಎಣ್ಣೆ ಇದೆ, ಆ ಆಯಿಲ್ ಅಲ್ಲಿ ಬಜ್ಜಿ ಮಾಡ್ತಿದ್ದಾರೆ. ಅದನ್ನ ತಿಂದ್ರೆ ಏನ್ ಗತಿ. ಈ ಬೀದಿ ಬದಿ ತಿಂಡಿಗಳು ತುಂಬಾ ಡೇಂಜರ್. ಅದ್ರ ಜೊತೆಗೆ ಆ ಬಜ್ಜಿ ಅಂತಾನೆ ಅಲ್ಲ, ಫಿಶ್ ಫ್ರೈ ಆಗ್ಲಿ ಅಥವಾ ಏನೇ ಒಂದ್ ಪದಾರ್ಥ, ಆ ಸುಟ್ಟಿರೋ ಎಣ್ಣೆಯಲ್ಲಿ ಮೊನ್ನೆ ಮಾಡಿರುವಂತ ಬಜ್ಜಿ ಆಗ್ಲಿ, ಫಿಶ್ ಫ್ರೈ ಆಗ್ಲಿ, ಅಥವಾ ಕಬಾಬ್ಗಳು ಏನೇನೆಲ್ಲ ಮಾಡ್ತಿದಾರೆ ರೋಡ್ ಬದಿಯಲ್ಲಿ, ಅದೇ ಎಣ್ಣೆ ಇವತ್ತು ನಾಳೆ, ನಾಳಿದ್ದು ಆಚೆ ನಾಳಿದ್ದು ಅದೇ ಎಣ್ಣೆಯಲ್ಲಿ ಮಾಡ್ಕೊಡ್ತಿರ್ತಾರೆ. ಅದು ಎಣ್ಣೆ ಆಯಿಲ್ ನೋಡಕ್ ಹೆಂಗ್ ಕಾಣುತ್ತೆ ಅಂದ್ರೆ, ಯಾವುದೋ ಒಂದು ವಾಹನದ ಸುಟ್ಟಿರ್ತಕ್ಕಂತ ಆಯಿಲ್ ತರ ಕಾಣುತ್ತೆ, ಅದರಲ್ಲೇ ಮಾಡ್ತಾರೆ. ಅದನ್ನೆಲ್ಲ ನಾವು ತಿಂದ್ರೆ ಈ ಜನರೇಷನ್ ಅಲ್ಲಿ, ಈ ಜಮಾನದಲ್ಲಿ ಬದುಕೋದು ಹೇಗೆ? ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಪೂರ್ತಿ ನಮ್ಮ ದೇಹನೇ ಕೆಡಬಹುದು. ಸೊ ಇದರಿಂದ ಅಥವಾ ಈ ವಂಶ ಪರಂಪರವಾಗಿ ಬರ್ತಾವಲ್ಲ ಈ ಹಾರ್ಟ್ ಕಾಯಿಲೆ, ಅದರಿಂದ ಪಾರಾಗೋದು ನಾವುಗಳು ಹೇಗೆ ಅಂತ ಡಾಕ್ಟರ್ ಹೇಳ್ಕೊಟ್ರು. ನಾನು ಹೇಳ್ದಲ್ಲ ಆಗ್ಲೇ, ತಂದೆ ತಾಯಿ ಇರ್ಬೋದು, ಅಥವಾ ತುಂಬಾ ತೂಕ ಇರ್ಬೋದು, ಅಥವಾ ಶುಗರ್ BP ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಅಂತವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು. ಸೊ ಬರ್ದೇ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಅವರೆಲ್ಲ 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಕಡ್ಡಾಯವಾಗಿ ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳಿ. ಯಾಕೆ ಅಂದ್ರೆ, ಹಿರಿಯರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ನಮಗೂ ಬರುತ್ತೆ ಅಂತ ಏನಿಲ್ಲ, ಬರಬಹುದು ಕೂಡ, ಬರ್ದೇ ಇರಬಹುದು ಕೂಡ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಕೋಬೇಕು. ಏನಂದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆಲ್ಲ ಹಾರ್ಟ್ ಚೆಕ್ ಮಾಡ್ತಾ ಇರ್ಬೇಕು. ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಅದು ಶುಗರೇ ಇರ್ಲಿ, BPನೇ ಇರ್ಲಿ, ಥೈರಾಯ್ಡ್ ಇರ್ಲಿ, ತೂಕ ಜಾಸ್ತಿ ಇರ್ಲಿ, ಕೊಲೆಸ್ಟ್ರಾಲ್ ಇರ್ಲಿ, ಹಿರಿಯರಿಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ಲಿ, ಯಾವುದಿದ್ರು ಕೂಡ ನಾವು ಈ ತರ ಚೆಕಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಹಾರ್ಟ್ ಅಟ್ಯಾಕ್ ತಪ್ಪಿಸಬಹುದು. ಅದು ಸ್ವಲ್ಪ ಮಾತ್ರ ಇದ್ದಾಗ ಏನಾದ್ರು ಗೊತ್ತಾದ್ರೆ ಅದನ್ನ ಅಲ್ಲೇ ತಡೆಗಟ್ಟಬಹುದು. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಜಾಸ್ತಿ ಪ್ರಾಬ್ಲಮ್ ಆಗದಿರೋದ್ರ ನೋಡ್ಕೋಬಹುದು. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಚಿಕ್ಕದಿರೋ ಪ್ರಾಬ್ಲಮ್ ದೊಡ್ಡದಾಗ ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇವೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು
ಚೆಕಪ್ ಮಾಡ್ತಾ ಹೋಗ್ತಾ ಇದ್ರೆ ಅದು ವೀಕ್ನೆಸ್ ಏನಾನ ಹಾರ್ಟ್ ನರಗಳಲ್ಲಿ ಇದ್ರೆ ಡಾಕ್ಟರ್ ಸಡನ್ ಆಗಿ ಬೇಗ ಅದನ್ನ ಕಂಡಿಡಿದು ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ನೆಗ್ಲೆಕ್ಟ್ ಮಾಡಿದ್ರೆ ಚಿಕ್ಕದಿದ್ದು ದೊಡ್ಡದಾಗ್ಬಿಟ್ಟು ಜಾಸ್ತಿ ಪ್ರಾಬ್ಲಮ್ ಆಗಿ ಹಾರ್ಟ್ ಅಲ್ಲಿ ಇರೋ ನರಗಳೆಲ್ಲ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಹೇಳಿದ್ರು ಡಾಕ್ಟರ್ ಅಂದ್ರೆ, ಮುಂಚಿತವಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಈ ಹಾರ್ಟ್ ಅಟ್ಯಾಕ್ ತಪ್ಪಿಸ್ಬೋದು. ಇದೊಂದು ಪಾಯಿಂಟ್. ಆದ್ರೆ ಈ ನಾವು ಜೀವನ ಶೈಲಿ, ಎಲ್ಲಂದ್ರಲ್ಲಿ ಊಟ, ಯಾವಾಗಾದ್ರ ಊಟ, ಬೀದಿ ಬದಿಯ ಎಣ್ಣೆಲ್ ಕರೆದಂತ ಪದಾರ್ಥಗಳು ತಿನ್ನೋದು, ಬದುಕೋ ರೀತಿ ನೀತಿ, ಸ್ಟ್ರೆಸ್, ಜಾಬ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್, ಇನ್ನೊಂದು ಸ್ಟ್ರೆಸ್, ಮತ್ತೊಂದು ಸ್ಟ್ರೆಸ್ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುದು. ಇವುಗಳು ಕೂಡ ನಾವು ಯಾವ ರೀತಿ ಬದಲ್ಬೇಕು ಅನ್ನೋ ಬದುಕೋ ಶೈಲಿ, ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಸಮಸ್ಯೆ ಬರ್ದೇ ಇರೋ ಹಾಗೆ ನಾವು ಬಾಳಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಈ ವಿಚಾರ ನಿಮ್ ಮುಂದೆ ಹೇಳ್ತಿದ್ದೀನಿ. ಯಾರಿಗಾದ್ರೂ ವಂಶ ಪರಂಪರವಾಗಿ ಪ್ರಾಬ್ಲಮ್ ಇದ್ರೆ, ಶುಗರ್ ಇದ್ರೆ, BP ಇದ್ರೆ, ಥೈರಾಯ್ಡ್ ಇದ್ರೆ, ತೂಕ ಜಾಸ್ತಿ ಇದ್ರೆ, ಕೊಲೆಸ್ಟ್ರಾಲ್ ಇದ್ರೆ, ಟ್ರೀಟ್ಮೆಂಟ್ ತಗೊಳ್ಳಿ. 3 ತಿಂಗಳು, 6 ತಿಂಗಳು, ವರ್ಷಕ್ಕೆ ತಗೊಳ್ತಾನೆ ಇರಿ. ಹಾರ್ಟ್ ಅಟ್ಯಾಕ್ ಹತ್ರ ಬರಲ್ಲ. ಏನೋ ಸ್ವಲ್ಪ ಇದ್ರೆ ಡಾಕ್ಟರ್ ಅದನ್ನ ಅಲ್ಲಿ ಚಿವುಟಿ ಹಾಕ್ತಾರೆ. ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಜಾಸ್ತಿ ಆಗಿರೋ ತರ ನೋಡ್ಕೊಳ್ತಾರೆ. ಅದೊಂದಾದ್ರೆ ಇವರೆಲ್ಲ ಆಹಾರ ಪದ್ಧತಿ ಚೆನ್ನಾಗಿ ನಾವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ರಾತ್ರಿ 2 ಗಂಟೆಗೆ ಊಟ ಮಾಡಿ ಬೆಳಗ್ಗೆ 12 ಗಂಟೆಗೆ ಎದ್ರೆ ಆರೋಗ್ಯ ಯಾವ ತರ ಇರುತ್ತೆ, ಕೆಟ್ಟ ಹೋಗುತ್ತೆ. ಕರೆದ ತಿಂಡಿಗಳು ತಿಂದಿದ್ರೆ ಮೊದಲನೇ ಪ್ರಾಬ್ಲಮ್ ಆಗೋದೇ ಹಾರ್ಟ್ಗೆ. ಇಲ್ಲ ಸಲ್ಲದು ಕೆಟ್ಟ ಕೊಲೆಸ್ಟ್ರಾಲ್ ದೇಹದಲ್ಲಿ ಬೆಳೆದು ಹಾರ್ಟ್ ಇರೋ ನರಗಳ ಸುತ್ತಮುತ್ತ ಕೊಲೆಸ್ಟ್ರಾಲ್ ಬೆಳೆದು ಆ ನರಗಳಲ್ಲಿ ರಕ್ತ ಓಡಾಡದಿರೋ ತರ ಅಡ್ಡಡ್ಡ ಬರುತ್ತೆ. ಅದು ಹಾರ್ಟ್ ಅಟ್ಯಾಕ್. ನಾವು ಕರೆದ ತಿಂಡಿಗಳು ಅಥವಾ ಟೈಮ್ ಬಿಟ್ ಟೈಮ್ ಊಟ ಮಾಡೋದು, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ, ಕರೆಕ್ಟ್ ಟೈಮಲ್ಲಿ ಊಟ ಮಾಡಿದ್ರೆ, ಜಾಸ್ತಿ ತರಕಾರಿಗಳು ತಿಂತ ಹೋದ್ರೆ, ಈ ಸ್ಟ್ರೆಸ್ ಇಂದ ಹೊರಗಡೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ರೋಗಗಳು ತಪ್ಪಿಸ್ಕೋಬಹುದು. ಆಮೇಲೆ ನಾನು ಯಾವುದು ಕೂಡ ಬೀದಿ ಬದಿ ತಿಂಡಿ ತಿನ್ನಲ್ಲ ಅನ್ನೋರು, ಕರೆಕ್ಟ್ ಟೈಮಲ್ಲಿ 3 ಹೊತ್ತು ಊಟ ಮಾಡೋರು, ಕರೆಕ್ಟ್ ಟೈಮಲ್ಲಿ ನಿದ್ದೆ ಮಾಡೋರು ಕೂಡ, ನಾನು ಫಿಟ್ ಅಂಡ್ ಫೈನ್ ಇದ್ದೀನಿ ಅಂದ್ರೂ ಕೂಡ ಅವರು ಕೂಡ 3 ತಿಂಗಳಿಗೆ, 6 ತಿಂಗಳಿಗೆ, ವರ್ಷಕ್ಕೆ ಹಾರ್ಟ್ ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ. ಯಾಕೆ ಈ ಮಾತು ಹೇಳಿದ್ರು ನಮ್ ಡಾಕ್ಟರ್ ಅಂದ್ರೆ, ಈ ಜನರೇಷನ್ ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬಹುದು. ಅದ್ರಗೋಸ್ಕರ ನಾವು ಹೆಲ್ತ್ ಚೆಕ್ಅಪ್ ಮಾಡಬೇಕು. ಸ್ಪೆಷಲಿ ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಚೆಕ್ಅಪ್ ಮಾಡಬಹುದು ಅಂತ ಹೇಳ್ತಾ ಇದ್ರು. ಅವರು ನಮ್ಗೆ ಒಂದು ವೈದ್ಯಕೀಯ ಥಿಯರಿ ಪ್ರಕಾರ ಎಕ್ಸ್ಪ್ಲೇನ್ ನನಗ್ ಮಾಡಿದ್ರೆ ನಾನ್ ನಿಮ್ಗೆ ಆಡೋ ಭಾಷೆಯಲ್ಲಿ ಹೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೇನೆ. ಅರ್ಥ ಆದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಯಾಕಂದ್ರೆ ಎಲ್ಲ ತರಕಾರಿಗಳು ಎಲ್ಲೆಲ್ಲಿ ತೊಳಿತಾರೆ, ಯಾವ್ದ್ರ ತೊಳೆದು ಮಾರಾಟ ಮಾಡ್ತಾರೆ ನೀವೆಲ್ಲ ನೋಡಿದೀರಾ. ಹಣ್ಣು ಹಂಪಗಳು ನಾರ್ಮಲ್ ಆಗಿ ಅವು ಕಾಯಿಯಿಂದ ಹಣ್ಣು ಆಗ್ತಿಲ್ಲ, ಏನೆಲ್ಲ ಇಂಜೆಕ್ಷನ್ ಕೊಟ್ಟು ಹಣ್ಣು ಮಾಡ್ತಿದ್ದಾರೆ. ಇವತ್ತು ಡಾಕ್ಟರ್ ತರಕಾರಿ ತಿನ್ನಿ, ಹಣ್ಣು ಹಂಪಲು ತಿನ್ನಿ ಅನ್ನೋದಕ್ಕೂ ಭಯ ಪಡ್ತಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಕಾಯಿ ಹಣ್ಣಾಗಕ್ಕೆ ಅದು ಆರ್ಟಿಫಿಷಿಯಲ್, ಅಂದ್ರೆ ತನ್ನಷ್ಟಕ್ಕೆ ತಾನೇ ಹಣ್ಣಾಗಕ್ ಬರ್ತಿಲ್ಲ, ಏನಾದ್ರೂ ಇಂಜೆಕ್ಷನ್ ಕೊಟ್ಬಿಟ್ಟು ಹಣ್ಣು ಮಾಡ್ತಿದ್ದಾರೆ. ಹಣ್ಣುಗಳಿಗೆ ತರಕಾರಿಗಳು ಎಲ್ಲಂದ್ರಲ್ಲಿ ತೊಳಿತಾರೆ, ಬೇಗ ಬೆಳಿಲಿ ಅಂತ ಕೀಟನಾಶಕಗಳೆಲ್ಲ ಹೊಡಿತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಮನುಷ್ಯ ಬದುಕೋದು ಹೇಗೆ? ಆದ್ರೂ ಬದುಕಲೇಬೇಕು. ಹಾಗಾಗಿ 3 ತಿಂಗಳಿಗೆ, 6 ತಿಂಗಳಿಗೆ, ವರ್ಷಕ್ಕೆ ಅಥವಾ ತಿಂಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಬರ್ದೇ ಇರಬಹುದು. ಈ ತರ ಡಾಕ್ಟರ್ ನನ್ನ ಹತ್ರ ಹೇಳ್ತಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದನ್ನ ನಾನು ಮುಂದೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಏನೇ ಇರ್ಲಿ, ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ಚೆನ್ನಾಗಿದ್ರೆ ನೀವುಗಳು ನಿಮ್ಗೆ ಬೇಕಾದವರಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.